ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದು ತಂತಿ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಸೈಡಲ್ಲಿ ನಾನು ಬಂದು ಇವತ್ತು ಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕೆಳಗಡೆ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ನಾನು ಟೆರೆಸ್ ಮೇಲೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ವೀಡಿಯೋ ನಂದು ಕ್ಲಿಯರೆನ್ಸ್ ಆಗಿ ಕಾಣಿಸ್ತಾ ಇದೆಯಾ ಇಲ್ಲ? ಒಂದು ನಿಮಿಷ ಫ್ರೆಂಡ್ಸ್, ಬೆಳಕಿಗೆ ತೊಗೋತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಂದು ವೀಡಿಯೋ ಕ್ಲಿಯರೆನ್ಸಾಗಿ ಕಾಣಿಸ್ತಾ ಇದೆ. ಒಂದು ನಿಮಿಷ ಫ್ರೆಂಡ್ಸ್, ನೋಡೋಣ ಆ ಕಡೆ ನೋಡೋಣ ಬೆಳಕು ಯಾವ ರೀತಿ ನಮಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲ ಕತ್ಲೆ ಥರ ಕಾಣಿಸ್ತಾ ಇದೆ ನಮಗೆ. ಬನ್ನಿ, ಈ ಕಡೆನೇ ಬೆಳಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನಮ್ಮದು ಎಷ್ಟು ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನು ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂತ ನಾನು ಮೊದಲನೇ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಈಗ ಫ್ರೆಂಡ್ಸ್, ನಾನು ಇನ್ನೊಂದು ಎರಡನೇ ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ನಂದು ಎರಡನೇ ವೀಡಿಯೋ. ಈ ಎರಡನೇ ವೀಡಿಯೋದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಫ್ರೆಂಡ್ಸ್, ಒಂದು ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಯಾವಾಗ ಕಮ್ಮಿ ಆಗುತ್ತೆ, ಒಬ್ಬ ಗಂಡನಿಗೆ ಹೆಂಡತಿ ಮೇಲೆ ಯಾವ ಟೈಮಲ್ಲಿ ಪ್ರೀತಿ ಕಮ್ಮಿ ಆಗುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಒಂದು ಹೆಣ್ಣು ಮದುವೆ ಆಗ್ತಾಳೆ. ಮದುವೆ ಆದಾಗ ಅವಳು ಏನಂತ ಕನಸು ಕಂಡ್ಕೊಂಡು ಹೋಗ್ತಾಳೆ, ಅಪ್ಪ ನಾನು ಎಲ್ಲರ ಥರ ಚೆನ್ನಾಗಿರಬೇಕು, ನಾನು ಒಂದು ಮನೆಗೆ ಹೋದರೆ ನಾನು ಸುಖವಾಗಿರಬೇಕು, ನಾನು ಸುಖ ಪಡಬೇಕು, ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು, ನನ್ನತ್ತೆ ಮಾವ ನಾನು ಹೇಳ್ದಂಗೆ ಕೇಳಬೇಕು, ಈ ಥರ ಎಲ್ಲ ಕನಸು ಕಟ್ಕೊಂಡು ಹೋಗ್ತಾಳೆ ಅವಳು. ಆದರೆ ಫ್ರೆಂಡ್ಸ್, ಒಂದು ಸಂಸಾರ ಅಂದರೆ ನಿಮಗೆ ಗೊತ್ತು, ಏನಾದರೂ ಒಂದು ಬರ್ತಾನೆ ಇರುತ್ತೆ. ಈಗ ಫ್ರೆಂಡ್ಸ್ ಮದುವೆ ಆಯ್ತಾರೆ, ಮದುವೆ ಆದ ಹೊಸರಲ್ಲಿ ಫ್ರೆಂಡ್ಸ್ ಅವರು ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ಹೊಸದು ಈಗ ನೀವೇ ನೋಡಿ, ನಾವೇ ನೋಡಿ, ಏನಾದರೂ ಒಂದು ಹೊಸ ಬಟ್ಟೆ ತಂದರೆ ನಾವು ಎಷ್ಟು ಲೈಕ್ ಮಾಡ್ತೀವಿ, ಅದನ್ನು ಎಷ್ಟು ಖುಷಿ ಪಡ್ತೀವಿ. ಆಮೇಲೆ ಫ್ರೆಂಡ್ 2 ಮಂತ್ 3 ಮಂತ್ ಆದಮೇಲೆ ಅದು ಆಲ್ರೆಡಿ ಹಾಕ್ಕೊಂಡಿದ್ದೀವಿ, ಅಯ್ಯೋ ಅದು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಅಯ್ಯೋ ಬೇರೆದು ಹಾಕೊಳ್ಳೋಣ. ಆಮೇಲೆ ಒಂದು 6 ಮಂತ್ ಆಯಿತು ಅಂದ್ಕೊಳ್ಳಿ, ಆಮೇಲೆ ಆ ಬಟ್ಟೆನ ನಾವು ನೋಡೋಕ್ಕೆ ಹೋಗೋಲ್ಲ. ಯಾಕೆ ಗೊತ್ತಾ, ಆಗ ಇನ್ನು ಬೇರೆ ಬೇರೆ ಹುಡುಕತ್ತೀವಿ. ಅದ್ರ ಮಧ್ಯೆ ಯಾವುದಾದ್ರೂ ಒಂದು ಹೊಸ ಬಟ್ಟೆ ತಂದಿದ್ವಾ, ಅದನ್ನು ತೊಗೋತೀವಿ. ಜೀವನವೂ ಅಷ್ಟೇ ಫ್ರೆಂಡ್ಸ್. ಈಗ ನೋಡಿ, ನನ್ನಿಂದನಾದರೂ ಅಷ್ಟೇ ಫ್ರೆಂಡ್ಸ್. ನೋಡಿ, ಮದುವೆ ಆದಾಗ ಒಂದು ಹೆಣ್ಣು ಗಂಡಿನ ಜೀವನ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ತುಂಬಾ ಕಲರ್ಫುಲ್ ಆಗಿರುತ್ತೆ. ಕಲರ್ಫುಲ್ಲು ಅಂದರೆ ಫ್ರೆಂಡ್ಸ್ ಹೇಳ್ಬಾರ್ದು. ಡೈಲಿ ಹೋಟ್ಲಲ್ಲಿ ಊಟ ಮಾಡಬೇಕಾ, ಕರ್ಕೊಂಡು ಹೋಗ್ತಾನೆ ಗಂಡ. ಡೈಲಿ ಪಿಕ್ಚರ್ಗೆ ಹೋಗ್ಬೇಕಾ, ನಡಿ ಹೋಗೋಣ ಅಂತಾನೆ. ಯಾಕೆಂದರೆ ಫ್ರೆಂಡ್ಸ್, ಆ ಟೈಮಲ್ಲಿ ಅವನಿಗೆ ಅಮೌಂಟು ಇರುತ್ತೆ, ಮದುವೆ ಆಗಿರೋ ಖುಷಿ ಇರುತ್ತೆ. ಇದು ಫ್ರೆಂಡ್ಸ್ ಪ್ರಪಂಚದ ನಿಯಮ. ಯಾಕೆಂದರೆ ಇದು ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಫ್ರೆಂಡ್ಸ್. ನನ್ನ ಜೀವನದಲ್ಲಿ ನಡೆದಿಲ್ಲ, ಅವ್ರ ಜೀವನದಲ್ಲಿ ನಡೆದಿಲ್ಲ, ಇವ್ರ ಜೀವನದಲ್ಲಿ ನಡೆದಿಲ್ಲ, ನಾನು ಹಿಂಗೆ ಇರ್ತೀನಿ, ಇದೆಲ್ಲ ಸುಳ್ಳು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಬ್ಬೊಬ್ಬರು ತೋರಿಸ್ಕೋಬೋದು ಮೇಲೆ ಏನಂತ ಗೊತ್ತಾ, ಅಯ್ಯೋ ನಾವು ಗಂಡ ಹೆಂಡ್ತಿ ಯಾವತ್ತೂ ಜಗಳ ಮಾಡಿಲ್ಲ, ನಾವು ಗಂಡ ಹೆಂಡ್ತಿ ಅಷ್ಟೊಂದು ಪ್ರೀತಿಲಿದ್ದೀವಿ, ನಮ್ಮ ಇಬ್ಬರ ಮಧ್ಯೆ ಮನಸ್ತಾಪನೆ ಬಂದಿಲ್ಲ, ಅಯ್ಯೋ ನೋಡಪ್ಪ ಅವ್ರ ಗಂಡ ಹೆಂಡ್ತಿ ಹೆಂಗಿದ್ದಾರೆ. ಫ್ರೆಂಡ್ಸ್, ಇದು 100ಕ್ಕೆ 100% ಸುಳ್ಳು. ಯಾಕೆ ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಇದನ್ನು ಹೇಳ್ತೀನಿ ನಾನು ಮುಂದೆ ಹೋಗ್ತಾ ಈ ಥರ ಹೇಳ್ಕೊಬೋದು ಫ್ರೆಂಡ್ಸ್. ನೋಡಿ, ಇದು ಮನುಷ್ಯನ ಜೀವನ. ನಾವೆಲ್ಲ ಊಟ ಮಾಡ್ತಾ ಇರೋದು ಅನ್ನ ಊಟ ತಿಂತಾಯಿದ್ವಿ. ನಾವೇನಾದರೂ ಕಲ್ಲು ತಿಂತಾಯಿಲ್ಲ, ಮಣ್ಣು ತಿಂತಾಯಿಲ್ಲ, ದುಡ್ಡು ತಿಂತಾಯಿಲ್ಲ, ಚಿನ್ನ ತಿಂತಾಯಿಲ್ಲ. ಆಮೇಲೆ ಫ್ರೆಂಡ್ಸ್, ಇದು ಮನುಷ್ಯನ ಜೀವನ. ನೋಡಿ, ರಾತ್ರಿ ಎಲ್ರಿಗೂ ಒಂದೇ ಆಗುತ್ತೆ, ಬೆಳಕು ಎಲ್ರಿಗೂ ಒಂದೇ ಕೊಡ್ತಾನೆ, ಮಳೆ ಎಲ್ರಿಗೂ ಒಂದೇ ಬರುತ್ತೆ, ಸೂರ್ಯ ಎಲ್ರಿಗೂ ಒಂದೇ ಸಲ ಹುಟ್ತಾನೆ, ಸೂರ್ಯ ಎಲ್ರಿಗೂ ಒಂದೇ ಸರಿ ಮುಳುಗ್ತಾನೆ. ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಫ್ರೆಂಡ್ಸ್? ಯಾವುದರಲ್ಲೂ ವ್ಯತ್ಯಾಸ ಇಲ್ಲ. ಹಂಗೆ ಫ್ರೆಂಡ್ಸ್, ಮನುಷ್ಯನ ಜೀವನದಲ್ಲೂ ಇದೆಲ್ಲ ವ್ಯತ್ಯಾಸ ಇಲ್ಲ. ನೋಡಿ, ಹೇಳ್ಬೋದು ಅಯ್ಯೋ ಅವ್ರು ಜಗಳ ಮಾಡಲ್ಲ. ನೋಡಿ, ಒಬ್ಬರು ಪೊಲೀಸು ಅಂದ್ಕೊಳ್ಳಿ, ಪೊಲೀಸ್ ಮನೇಲಿ ಜಗಳ ಇರಲ್ಲ ಫ್ರೆಂಡ್ಸ್. ಪೊಲೀಸ್ ಮನೇಲಿ ಜಾಸ್ತಿ ಜಗಳ ಇರುತ್ತೆ. ಯಾಕೆ ಹೇಳಿ? ಅವ್ರ ಡ್ಯೂಟಿ ಯಾವಾಗಲೂ ಹೆಣ ಕಾಯಬೇಕು ಪಾಪ. ಯಾರು ಸತ್ತರೂ ಹೋಗಬೇಕು ಪೊಲೀಸ್ನವರು, ಯಾರು ಹುಟ್ಟಿದ್ರೂ ಹೋಗಬೇಕು, ಒಂದು ಫಂಕ್ಷನ್ನಾದರೂ ಹೋಗಬೇಕು. ಏನು ಮಾಡಿದ್ರು ಅಲ್ಲಿ ಮೊದಲು ನಮಗೆ ಯಾರು ಇರಬೇಕು ಫ್ರೆಂಡ್ಸ್? ಪೊಲೀಸ್ ಇರಬೇಕು. ಆವಾಗ ಒಂದು ಲೇಟಾಗಿ ಬಂದರೆ ಹೆಂಡ್ತಿ ಹಂಗಾದರೆ ಖುಷಿಯಿಂದ, ಬನ್ನಿ ನೀವು ಲೇಟಾಗಿ ಬಂದ್ರಲ್ಲ, ಬನ್ನಿ ಊಟ ಮಾಡಿ, ಬನ್ನಿ ನಾಷ್ಟ ಮಾಡಿ ಅಂತೀವ. ಅದು ಸುಳ್ಳು ಫ್ರೆಂಡ್ಸ್. ಒಂದು ಫ್ರೆಂಡ್ಸ್ ಯಾರಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಏನಾದರೂ ಒಂದು ವ್ಯವಹಾರ ಮಾಡ್ತಾರೆ, ಅವರು ಏನಾದರೂ ಒಂದು ಲೇಟಾಗಿ ಬರೋದೇ ಇಲ್ವಾ? ಅಕಸ್ಮಾತ್ ಮನೇಲಿ ಅವ್ರ ತಂದೆ ತಾಯಿ, ಅಕಸ್ಮಾತ್ ಅವ್ರ ಅಕ್ಕ ತಂಗಿ, ಏನೋ ಒಂದು ಫಂಕ್ಷನ್, ಯಾವ ವಿಷಯಕ್ಕೆ ಯಾಕೆ ಬರೋಲ್ಲ ಫ್ರೆಂಡ್ಸ್? ಎಲ್ಲರ ಮನೇಲೂ ಬಂದೇ ಬರುತ್ತೆ. ಆದರೆ ಫ್ರೆಂಡ್ಸ್, ಗಂಡನ ಮೇಲೆ ಹೆಂಡ್ತಿಗೆ ಪ್ರೀತಿ ಯಾವಾಗ ಕಮ್ಮಿ ಆಗುತ್ತೆ? ಇವೆಲ್ಲ ಚಿಕ್ಕದಾಗಿ ಫ್ರೆಂಡ್ಸ್ ಶುರುವಾಗುತ್ತೆ. ಒಬ್ಬ ಗಂಡನ ಮೇಲೆ ಹೆಂಡ್ತಿ, ಆಮೇಲೆ ಫ್ರೆಂಡ್ಸ್ ಅವರು ತುಂಬ ಲೇಟಾಗಿ ಬಂದರೆ, ಆಮೇಲೆ ಇನ್ನೊಂದು ವಿಷಯದಲ್ಲೂ ಫ್ರೆಂಡ್ಸ್ ಪ್ರೀತಿ ಕಮ್ಮಿ ಆಗುತ್ತೆ. ಯಾಕೆ ಗೊತ್ತಾ? ಈಗ ಅವಳು ಏನು ಹೇಳ್ತಾಳೆ, ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗಬೇಕು, ಅಕಸ್ಮಾತ್ ಇವತ್ತು ಅವಳೇನಾದರೂ ಒಂದು ತಿನ್ನಬೇಕು, ಅವಳೇನಾದರೂ ಒಂದು ಬಟ್ಟೆ ಹಾಕಬೇಕು, ನನಗೆ ಈ ಥರ ಬಟ್ಟೆ ಬೇಕು, ಮತ್ತು ಎಲ್ಲಿಗಾದರೂ ಹೋಗಬೇಕು, ಅಕಸ್ಮಾತ್ ಅವಳು ತಾಯಿ ಮನೆಗೋ ಇಲ್ಲ ಒಂದು ಫ್ರೆಂಡ್ಶಿಪ್ ಮನೆಗೋ ಎಲ್ಲಿಗಾದರೂ ಹೋಗಬೇಕು. ಅವಳು ಹೇಳಿದ ಟೈಮ್ಗೆ ಅವನು ಬರಲಿಲ್ಲ ಅಂದರೆ ಫ್ರೆಂಡ್ಸ್, ಹೆಂಡ್ತಿ ತಾನೇ ಪ್ರೀತಿ ಕಮ್ಮಿ ಆಗೋಲ್ಲ? ಅಲ್ಲಿ ಯುದ್ಧನೇ ಶುರುವಾಗುತ್ತೆ ಫ್ರೆಂಡ್ಸ್, ಜಗಳನೇ ಸ್ಟಾರ್ಟ್ ಆಗುತ್ತೆ. ಇಂಥದ್ರ ನಡುವೆ ನಾವು ಪ್ರೀತಿ
ಪ್ರೀತಿನೇ ಕಮ್ಮಿ ಆಗಲ್ಲ, ಅವರು ಗಂಡ ಹೆಂಡ್ತಿ ಯಾವಾಗಲೂ ಚೆನ್ನಾಗಿರ್ತಾರೆ, ಜಾಲಿಲಿರ್ತಾರೆ. ಇದೆಲ್ಲ ಸುಳ್ಳು ಫ್ರೆಂಡ್ಸ್. ನನ್ನ ದೃಷ್ಟಿಲಿ ಇದು ಪ್ರಪಂಚದ ನಿಯಮ. ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ, ನಮ್ಮ ಜೊತೆ ಕೆಲಸ ಮಾಡೋರನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಸಲ ಫ್ರೆಂಡ್ಸ್ ಅವ್ರಿಗೆ ಫೋನೇ ಮಾಡಲ್ಲ, ಫೋನೇ ತೆಗಿಯಲ್ಲ. ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಕೇಳಲ್ಲ ಕೆಲಸಗಳಿಗೆ ಬಂದರೆ. ನಾನಾದರೂ ಅಷ್ಟೇ ಫ್ರೆಂಡ್ಸ್, ನಾವು ಕೆಲಸಗಳಿಗೆ ಹೋದರೆ ಮನೇಲಿ ಯಾರಿಗೂ ನಾವು ಫೋನ್ ಮಾಡೋಕ್ಕೆ ಟೈಮ್ ಇಲ್ಲ. ಹಂಗೆ ಫ್ರೆಂಡ್ಸ್, ಇದು ಪ್ರೀತಿ, ಒಂದು ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಯಾವ್ಯಾವ ಟೈಮಲ್ಲಿ ಕಮ್ಮಿ ಆಗುತ್ತೆ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಇದೆಲ್ಲ ಒಂದು ಸಂಸಾರದಲ್ಲಿ ಬರುತ್ತೆ. ಅವನು ಒಂದು ಅವಳು ಹೇಳಿದ್ದು ಕೇಳಲಿಲ್ಲ ಅಂದರೆ, ನಾವೇನಾದರೂ ಅಲ್ಲಿಗೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಕೇಳಿದಾಗ ಅವಳು ಇಷ್ಟದಂಗೆ ಅವನು ನಡೀಲಿಲ್ಲ ಅಂದಾಗ ಅವಳಿಗೆ ಪ್ರೀತಿ ಕಮ್ಮಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ಮುಖ್ಯವಾದ ವಿಷಯ ಏನು, ಒಬ್ಬ ಗಂಡ ತನ್ನ ಹೆಂಡ್ತಿ ಮುಂದೆ ಇನ್ನೊಂದು ಹೆಂಗ್ಸ್ ಹತ್ರ ಒಂದು ನಕ್ಕೊಂಡು ಮಾತಾಡೋದಿರ್ಬೋದು, ಸ್ವಲ್ಪ ಹಗ್ ಮಾಡ್ಬೋದು, ಮತ್ತು ಏನಾದರೂ ಈಗ ಒಂದು ವ್ಯವಹಾರ ಮಾತಾಡ್ತಾ ಇರ್ಬೋದು, ಬೇರೆ ಏನೆಲ್ಲ ಮಾತಾಡ್ತಾ ಇದ್ದಾಗ ಫ್ರೆಂಡ್ಸ್ ಅವಳಿಗೆ ಏನಾಗುತ್ತೆ, ಅನುಮಾನ ಶುರುವಾಗುತ್ತೆ. ಮತ್ತೆ ಮನೆಗೆ ಬಂದರೆ ಜಗಳ ಸ್ಟಾರ್ಟ್ ಆಗುತ್ತೆ. ಇವು ಎಲ್ಲ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಆವಾಗಲೇ ನೋಡಿ, ಒಂದು ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ 100% ಇದ್ದಿದ್ದು 50 ಆಗುತ್ತೆ, 50 ಇದ್ದಿದ್ದು 25 ಆಗುತ್ತೆ. ಇನ್ನು 25 ಆದರೆ ಫ್ರೆಂಡ್ಸ್ ಒಂದು 10 ಉಳ್ಕೊಳ್ಳುತ್ತೆ. ಅದು ಮಾಮೂಲಿ. ಮಕ್ಕಳಾದಮೇಲೆ ಜೀವನ ಪೂರ್ತಿ ನಡೀಲೇಬೇಕಲ್ಲ ಫ್ರೆಂಡ್ಸ್. ಈಗ ನೋಡಿ, ಒಂದು ಮಗು ಆಗ ತನಕ ಗಂಡ ಹೆಂಡ್ತಿ ಪ್ರೀತಿನೇ ಬೇರೆ ಇರುತ್ತೆ. 2ನೇ ಮಗು ಆದಮೇಲೆ ಒಂಥರ ಪ್ರೀತಿ ಇರುತ್ತೆ. ತಗೊಳ್ಳಿ ಫ್ರೆಂಡ್ಸ್, ಆಪ್ರೇಷನ್ ಆಯಿತು, ಅರ್ಧ ಏಜ್ ಆಗುತ್ತೆ ನಮಗೆ. ಅಯ್ಯೋ ಬಂದ್ರೆ ಬರಲಿ, ತಿಂದರೆ ತಿನ್ನಲಿ, ತಿಂದಿದ್ರಿರಲಿ. ಇದೇ ಅಲ್ವ ಜೀವನ ಫ್ರೆಂಡ್ಸ್, ಎಲ್ಲರ ಜೀವನದಲ್ಲಿ ಫ್ರೆಂಡ್ಸ್. ನಾನು ಒಬ್ಬರ ಜೀವನದಲ್ಲಿ ಇದೆ, ಒಬ್ಬರ ಜೀವನದಲ್ಲಿ ಇಲ್ಲ ಅಂತಲ್ಲ. ಆದರೆ ಫ್ರೆಂಡ್ಸ್, ಗಂಡ ಹೆಂಡ್ತಿ ಮೇಲಾಗಲಿ, ಹೆಂಡ್ತಿ ಗಂಡನ ಮೇಲೆ ಪ್ರೀತಿ ಯಾವಾಗ ಕಡಿಮೆ ಆಗ್ದಂಗೆ ನೋಡ್ಕೋಬೇಕು ಅಂದರೆ ಫ್ರೆಂಡ್ಸ್, ಇಬ್ಬರಲ್ಲೂ ಒಂದು ಗ್ಯಾಪ್ ಇರಬೇಕು. ಗ್ಯಾಪ್ ಏನು ಅಂದರೆ 50% ಅವ್ರಿಗೂ ಇವ್ರ ಮೇಲೆ ಪ್ರೀತಿ ಇರಬೇಕು, ಇವ್ರಿಗೂ 50% ಪ್ರೀತಿ ಇರಬೇಕು. ಮತ್ತು ಫ್ರೆಂಡ್ಸ್, ಈ ಜೀವನನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಮೊದಲು ಬರೀ ಗಂಡ ಹೆಂಡ್ತಿ ಇರ್ತೀವಿ. ಅವಾಗ ಎಷ್ಟು ಗಂಟೆಗೆ ಬೇಕಾದರೂ ಬರ್ಬೋದು, ಎಷ್ಟು ಗಂಟೆಗೆ ಬೇಕಾದರೂ ಹೋಗ್ಬೋದು. ಎಲ್ಲಿಗೆ, ನಾವೇನಾದರೂ ಒಂದು ಫಂಕ್ಷನ್ಗೆ ಹೋದರೆ, ಒಬ್ಬರು ನೆಂಟರು ಮನೆಗೆ ಹೋದರೆ. ಅದೇ ಫ್ರೆಂಡ್ಸ್, ಒಂದು ಪ್ರೆಗ್ನೆಂಟ್ ಆದಳು, ಅವಳು ನಮ್ಮ ಥರ ಜಾಸ್ತಿ ಓಡಾಡೋಕ್ಕಾಗಲ್ಲ, ಅವಳು 9 ತಿಂಗಳ ತನಕ ಅದೊಂಥರ ಜೀವನ ಆಗುತ್ತೆ. ಆಮೇಲೆ ಮಗು ಆದರೆ ಫ್ರೆಂಡ್ಸ್ ನಿಮಗೆ ಗೊತ್ತು, 8 ತಿಂಗಳು 9 ತಿಂಗಳು ಬಾಣಿತನ. ಆ ಬಾಣಿತನ ಎಲ್ಲ ಮುಗಿಬೇಕು. ಅದೆಲ್ಲ ಆಗಿ ಅವಳು ಮತ್ತೆ ಇಲ್ಲಿ ಬರಬೇಕು. ಮತ್ತೆ ಇಲ್ಲಿ ಬಂದರೆ ಫ್ರೆಂಡ್ಸ್ ಅವಳಿಗೆ ಮಗುನ ನೋಡ್ಕೋಬೇಕು. ಆ ಮಗುನ ಎಷ್ಟು ವರ್ಷ ನಾವು ಲಾಲನೆ ಪಾಲನೆ ಮಾಡಬೇಕು ಫ್ರೆಂಡ್ಸ್. 1 ವರ್ಷದ ತನಕಲೇ ಮಕ್ಳದ್ದು ಒಂಥರ ಜೀವನ, 2 ವರ್ಷದ ತನಕ ಒಂಥರ ಇರುತ್ತೆ. 3 ವರ್ಷ ಆದಮೇಲೆ ಅವರು ನಿಂತಿದ್ದ ಜಾಗದಲ್ಲಿ ನಿಲ್ಲಲ್ಲ. 4 ವರ್ಷ ಆದಮೇಲೆ ಫ್ರೆಂಡ್ಸ್ ಸ್ಟಾರ್ಟ್ ಆಯಿತು ಏನಂತ, ಅವ್ರನ್ನ LKGಗೆ ಸೇರಿಸ್ಬೇಕು, ಅವರು UKGಗೆ ಬಂದರು, ಅವರು ಕಾನ್ವೆಂಟಿಗೆ ಕಳಿಸ್ಬೇಕು. ಇನ್ನು ಮಕ್ಕಳ ಮೇಲೆಲ್ಲ ನಮಗೆ ಫ್ರೆಂಡ್ಸ್, ಮಕ್ಕಳ ಮೇಲೆ ನೋಡುವಾಗ ನಮಗೆ ಗಂಡನ ಮೇಲೆ ಪ್ರೀತಿ ಇಲ್ಲ ಅಂತ ನಾನು ಹೇಳಲ್ಲ ಫ್ರೆಂಡ್ಸ್, ಇರುತ್ತೆ. ಆದರೆ ಫ್ರೆಂಡ್ಸ್, ಇದರಲ್ಲಿ ಎಷ್ಟು ಕಮ್ಮಿ ಆಗುತ್ತೆ ನಮಗೆ, 1/2% ಕಮ್ಮಿ ಆಗಲೇಬೇಕು, ಹಾಗೇ ಆಗುತ್ತೆ. ಯಾಕಂದರೆ ದೇವರೇ ನಮಗದು ಸೃಷ್ಟಿ ಮಾಡಿದ್ದಾರೆ. ಯಾವಾಗಲೂ ನೀನು ಗಂಡನ ಜೊತೆಲೇ ಇದ್ದರೆ ಈ ಪ್ರಪಂಚದಲ್ಲಿ ಮಕ್ಕಳು ಸೃಷ್ಟಿ ಆಗೋದು ಹೆಂಗೆ, ನೀವೇ ಯೋಚನೆ ಮಾಡಿ. ಇಂಥ ಟೈಮಲ್ಲಿ ಫ್ರೆಂಡ್ಸ್ ಏನಾಗುತ್ತೆ, ಒಬ್ಬಳ ಹೆಂಡ್ತಿಗೆ ಗಂಡನ ಮೇಲೆ ಪ್ರೀತಿ ಕಮ್ಮಿ ಆಗೇ ಆಗುತ್ತೆ. ಆಗ ಕಮ್ಮಿ ಆದಾಗ ಫ್ರೆಂಡ್ಸ್, ಆಗ ಒಂಥರ ಆ ಜೀವನ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಜೀವನ, ಆವಾಗ ಒಂದು ದಿವಸನೂ ಬಿಟ್ಟಿರ್ದಂಗೆ ಇರ್ತೀವಿ. ಯಾವಾಗ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇರ್ತೀವಿ, ಏನಾದರೂ ಟೈಮ್, ಅಯ್ಯೋ ಬರಲಿಲ್ವಲ್ಲ, ಇನ್ನೂ ಬರಲಿಲ್ವಲ್ಲ ಅಂತ ಒಬ್ಬಳು ಹೆಂಡ್ತಿ ನೋಡ್ತಾ ಇರ್ತಾಳೆ ಗಂಡನ. ಹೋಗಿ ಗಡಿಯಾರ ನೋಡೋದು, ಆಮೇಲೆ ಹೋಗಿ ಯಾಕೆ ಅವಳು ಅಷ್ಟು ಆತಂಕ ಪಡ್ತಾಳೆ ಅಂದರೆ ಫ್ರೆಂಡ್ಸ್, ಅವಳು ಅಲ್ಲಿ ಒಬ್ಬಳೇ ಇರ್ತಾಳೆ. ಅದೇ ಫ್ರೆಂಡ್ಸ್, ಒಂದು ಮಗು ಆದಮೇಲೆ ಏನಾಗುತ್ತೆ, ಅವಳಿಗೇನಾಗುತ್ತೆ, ಈ ಮಗು ಮೇಲೆ ಜಾಸ್ತಿ ಜವಾಬ್ದಾರಿ ಬರುತ್ತೆ. ಏನೋ, ಅಯ್ಯೋ ಮಗುಗೆ ಹಾಲು ಕುಡಿಸ್ಲಿಲ್ಲ, ಮಗು ಊಟ ತಿನ್ನಿಸ್ಲಿಲ್ಲ, ಅಯ್ಯೋ ಮಗು ಸ್ನಾನ ಮಾಡಿಸ್ಲಿಲ್ಲ, ಇದೆಲ್ಲ ಆಗುತ್ತೆ. ಆದರೆ ಫ್ರೆಂಡ್ಸ್, ಒಂದು ಹೆಣ್ಣಿಗೆ ಗಂಡನ ಮೇಲೆ ಪ್ರೀತಿ ಕಮ್ಮಿ ಆಗೋದು ಯಾವಾಗ ಅಂದರೆ, ಅವನು ಹೆಂಡ್ತಿ ಬಗ್ಗೆ ಜವಾಬ್ದಾರಿ ಇಲ್ಲದಾಗ, ಅವನು ಹೆಂಡ್ತಿಗೆ ಪ್ರೀತಿನ ತೋರಿಸ್ತೇ ಇದ್ದಾಗ. ಕೆಲಸ ಎಷ್ಟೇ ಕಷ್ಟ ಇರಲಿ ಫ್ರೆಂಡ್ಸ್, ಎಲ್ಲರೂ ಮಾಡ್ತಾರೆ. ಆದರೆ ಏನು ಗೊತ್ತಾ ಫ್ರೆಂಡ್ಸ್, ನೀವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರೂ ನಮಗೆ ಪ್ರೀತಿ ವಿಶ್ವಾಸ ನಮ್ಮ ಎದೆಯಲ್ಲಿ, ಹೃದಯದಲ್ಲಿ ಇರಬೇಕು. ಯಾಕೆ ಗೊತ್ತಾ, ಯಾವತ್ತೋ ಒಂದು ದಿವಸ ಮದುವೆ ಆಗಿ ಯಾವತ್ತೋ ಒಂದು ಮಕ್ಕಳಾದ ತಕ್ಷಣವೇ ನಾವು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸ್, ನಮ್ಮ ಹತ್ರ ಎಷ್ಟು ಪ್ರೀತಿ ವಿಶ್ವಾಸ ಆಯಿತೋ ಅಷ್ಟನ್ನು ನಾವು ತೋರಿಸಿ ಜೀವನನ ಮಾಡಬೇಕು ಫ್ರೆಂಡ್ಸ್. ಯಾರಾದರೂ ಅಷ್ಟೇ, ನಾವು ಇವತ್ತಿದ್ದು ನಾಳೆ ಸಾಯ್ತೀವಿ, ಯಾರಿಗೂ ಗೊತ್ತಿಲ್ಲ ನಾವು ಯಾವಾಗ ಸಾಯ್ತೀವಿ, ಇದು ಪ್ರಪಂಚದ ನಿಯಮ. ಆದರೆ ಫ್ರೆಂಡ್ಸ್, ಹೆಂಡ್ತಿಗೆ ಪ್ರೀತಿ ಕಮ್ಮಿ ಆಗೋದು ಯಾವಾಗ, ನೀವು ಸ್ವಲ್ಪ ಜವಾಬ್ದಾರಿ ಕಮ್ಮಿ ಆದಾಗ ಪ್ರೀತಿ ವಿಶ್ವಾಸ ತೋರಿಸ್ತೇ ಇದ್ದಾಗ. ಓಕೆ ಫ್ರೆಂಡ್ಸ್, ಇದು ನಂದು 2ನೇ ವಿಡಿಯೋ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.